ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಮಹಾನಗರ ಪಾಲಿಕೆ ಕಸ ವಿಲೇವಾರಿ ಘಟಕಗಳನ್ನು ಆರಂಭಿಸಿದೆ. ಅದೇ ರೀತಿ ಕಸ ವಿಲೇವಾರಿಯನ್ನು ಸಹಿತ ಮಾಡ್ತಿರೋದು. ಆದರೆ ಈ ವಿಲೇವಾರು ಮಾಡೋ ಪ್ರಕ್ರಿಯೆಯಲ್ಲಿ ವಿಳಂಬ ನೀತಿ ಮತ್ತು ನಿರ್ಲಕ್ಷ್ಯ ಧೋರಣೆ ಅನಿಸ್ತಾ ಇದೆಯಾ ಅಂತೇಳಿ ಒಂದು ಆರೋಪ ಕೇಳಿಬರ್ತಾ ಇರೋದು. ಇದಕ್ಕೆ ಉದಾಹರಣೆ ಆಗಿರುವಂಥದ್ದು ವಿಜಯಪುರ ನಗರದ ಇಂಡಿ ರಸ್ತೆಯಲ್ಲಿ ಹೊರಭಾಗದಲ್ಲಿ ಕಸ ವಿಲೇವಾರಿ ಘಟಕ ಇರುವಂಥದ್ದು. ಆದರೆ ಅದರ ಸುತ್ತಮುತ್ತ ಶಿರಡಿ ಸಾಯಿನಗರ ಸೇರಿದಂತೆ ಬೇರೆ ಬೇರೆ ನಗರಗಳಿವೆ. ಅಲ್ಲೆಲ್ಲ ಜನರು ಈಗ ಸಮಸ್ಯೆ ಅನುಭವಿಸ್ತಾ ಇರುವಂಥದ್ದು. ಕಸ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಮಾಡದೆ ಅಲ್ಲಿರುವಂಥ ತ್ಯಾಜ್ಯಕ್ಕೆ ಬೆಂಕಿ ಹಚ್ಚಿದ ಪರಿಣಾಮ ಈ ರೀತಿ ಹೊಗೆಯಿಂದಾಗಿ ಅಲ್ಲಿನ ಭಾಗದ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ಮತ್ತು ಒಂದು ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅತಿಯಾಗಿ ಕೂಲಿ ಕಾರ್ಮಿಕರು ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗುವಂಥ ಬಡ ಜನರಲ್ಲಿ ಅಧಿಕವಾಗಿರೋ ಕಾರಣದಿಂದಾಗಿ ಬಹಳಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಮನೆಯಲ್ಲಿ ಒಬ್ಬರು ಇಬ್ಬರು ಇದ್ರೂ ಸಹಿತ ಅವರು ಆಸ್ಪತ್ರೆಗೆ ಹೋಗುವಂತಹ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಉಸಿರಾಟಕ್ಕೂ ಸಮಸ್ಯೆ ಆಗಿರುವಂಥದ್ದು ಮತ್ತು ಪ್ರತಿ ಕ್ಷಣವೂ ಅವರು ಬಾಗಿಲು ಹಾಕಿಂದೇ ಜೀವನ ಮಾಡುವಂಥ ಪರಿಸ್ಥಿತಿಯಲ್ಲಿ ಉಂಟಾಗಿದೆ. ಹಗಲು ರಾತ್ರಿ ಎನ್ನದೇ ಹೊಗೆ ಬರ್ತಾ ಇರೋದ್ರಿಂದ ಅವರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಹಾಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಅವರು ಮನವಿಯನ್ನು ಮಾಡಿದ್ದಾರೆ, ಆದಷ್ಟು ಬೇಗ ಈ ಸಮಸ್ಯೆಗೆ ಮುಕ್ತಿಯನ್ನು ಹಾಡಿ ಅಂತೇಳಿ. ವಿಜಯಪುರ ನಗರದ ಎಲ್ಲ ಕಸಗಳನ್ನು ಸಂಗ್ರಹ ಮಾಡಿ, ಪ್ರತಿ ವಾರ್ಡಿಂದ ಕಸಗಳನ್ನು ಸಂಗ್ರಹ ಮಾಡಿ ಅದನ್ನು ಅಲ್ಲಿ ಹೋಗಿ ಡಂಪ್ ಮಾಡ್ತಾರೆ. ಅದಾದ ಬಳಿಕ ಅದು ವಿಲೇವಾರಿಯನ್ನು ಮಾಡ್ತಾರೆ. ಆದರೆ ವಿಲೇವಾರಿ ಮಾಡೋ ಪ್ರಕ್ರಿಯೆ ವಿಳಂಬದಿಂದಾಗಿ ಅಥವಾ ಅವೈಜ್ಞಾನಿಕ ಮಾಡಿರೋ ಕಾರಣದಿಂದಾಗಿ ಈ ರೀತಿ ಸಮಸ್ಯೆ ಉಂಟಾಗಿರುವಂಥದ್ದು. ಸಹಜವಾಗಿ ಕಸ ವಿಲೇವಾರಿ ಮಾಡುವಾಗ ಹಸಿ ಕಸ, ಒಣ ಕಸ ಅಂತ ಹೇಳಿ ಬೇರೆ ಬೇರೆಯನ್ನು ಮಾಡ್ತಾರೆ. ಅದನ್ನು ಬರ್ನ್ ಮಾಡುವಂಥ ವ್ಯವಸ್ಥೆ ಇರುತ್ತೆ ಮತ್ತು ಕೆಲವೊಂದು ಬೇರೆ ಬೇರೆ ಸಿಸ್ಟಮೆಟಿಕ್ ಆಗಿ ಮೆಕ್ಯಾನಿಕಲಿ ಮತ್ತು ಮಷಿನರಿ ಅದನ್ನು ಅದನ್ನು ಬರ್ನ್ ಮಾಡ್ತಾರೆ. ಆದರೆ ಇಲ್ಲಿ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಎಲ್ಲವನ್ನೂ ಒಟ್ಟಿಗೆ ಒಂದೇ ಕಡೆ ಗುಡ್ಡೆಯನ್ನು ಹಾಕಿ ಅಲ್ಲಿ ಅದು ಬೆಂಕಿ ಹಚ್ಚಿರೋ ಪರಿಣಾಮದಿಂದ ಈ ರೀತಿ ಆಗಿದೆ ಅಂತೇಳಿ ಆರೋಪವನ್ನು ಕೇಳಿಬರ್ತಂಥದ್ದು. ಸುತ್ತಮುತ್ತಲಿನ ಜನ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮಹಾನಗರ ಪಾಲಿಕೆಯವರಿಗೆ ಮನವಿಯನ್ನು ಮಾಡಿದರೂ ಸಹಿತ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅಂತ ಹೇಳಿ. ಒಂದಿನ ಕಡಿಮೆ ಆಗಿದೆ ಅನ್ನೋಷ್ಟಕ್ಕೆ ಮತ್ತೆ ಮಾರೇ ದಿನ ಅದಕ್ಕಿಂತ ಜಾಸ್ತಿನೇ ಹೊಗೆ ಬರ್ತಾ ಇರುತ್ತೆ ಅಂತ ಹೇಳಿ ಆವಾಗದ ಜನ ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾ ಸೇರಿದಂತೆ ಕೈಗಾರಿಕಾ ಪ್ರದೇಶಗಳಿವೆ, ಅಂಗಡಿಗಳಿವೆ ಮತ್ತು ಇಂಡಿ ಭಾಗಕ್ಕೆ ನಿತ್ಯ ಸಾವಿರಾರು ಜನ ಪ್ರಯಾಣ ಮಾಡ್ತಾರೆ. ಅವರೆಲ್ಲರಿಗೂ ಇದರಿಂದ ಸಮಸ್ಯೆ ಆಗ್ತಾ ಇರೋದ್ರಿಂದ ಆದಷ್ಟು ಬೇಗ ಇದಕ್ಕೊಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ. ಮತ್ತು ಇಲ್ಲಿ ಅವರು ಜನಪ್ರತಿನಿಧಿಗಳು ಬಂದು ಭೇಟಿ ನೀಡಬೇಕು ಅಂತ ಹೇಳಿ ಕೇಳಿದ ಸಹಿತ ನಾಗ್ಟನ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಈ ಪ್ರದೇಶಗಳಿಗೆ ಇವತ್ತಿಗೂ ಶಾಸಕರು ಭೇಟಿ ನೀಡಿಲ್ಲ ಅಂತ ಹೇಳಿ ಜನರು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ವಿಜಯಪುರ ಮಹಾನಗರ ಪಾಲಿಕೆ ಸದಸ್ಯರು ಬೇರೆ ಬೇರೆ ರಾಜ್ಯಕ್ಕೆ, ಮಧ್ಯಪ್ರದೇಶಕ್ಕೆ ಸೇರಿದಂತೆ ಅಲ್ಲೆಲ್ಲ ಹೋಗಿ ಕಸ ವಿಲೇವಾರಿಯನ್ನು ಹೇಗೆ ಮಾಡ್ತಾರೆ, ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ತಾರೆ ಅಂತ ಹೇಳಿ ಹೋಗಿ ಅಧ್ಯಯನ ಮಾಡಿ ಬಂದಿದ್ದಾರೆ. ಆದರೆ ಅಲ್ಲಿ ಅಧ್ಯಯನ ಮಾಡಿ ಬಂದ ಬಳಿಕ ಇಲ್ಲಿ ಬಂದು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು, ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ. ಯಾಕಂದರೆ ಈಗಾಗಲೇ ಬಂದಿರೋದ್ರಿಂದ ಇನ್ನೂ ಇಂಪ್ಲಿಮೆಂಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ನೋದು ಒಂದು ವಾಸ್ತವ ಸತ್ಯ. ಯಾಕಂದರೆ ಅಲ್ಲಿರುವಂಥ ವ್ಯವಸ್ಥೆ, ಇಲ್ಲಿರುವಂಥ ವ್ಯವಸ್ಥೆ, ಅಲ್ಲಿ ಜನರು ಕೊಡುವಂಥ ಸಪೋರ್ಟು, ಇಲ್ಲಿ ಜನರು ಕೊಡುವಂಥ ಸಪೋರ್ಟು ಎಲ್ಲವೂ ಅದ್ರ ಮೇಲೆ ಅವಲಂಬ ಆಗಿರುತ್ತೆ. ಕೇವಲ ಅಧ್ಯಯನ ಮಾಡಿ ಬಂದಿದ್ದಾರೆ, ಅದನ್ನು ಸಡನ್ನಾಗಿ ಇಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಆದರೆ ಅಲ್ಲಿ ಅಧ್ಯಯನ ಮಾಡೋಕ್ಕೆ ಹೋಗಿದಂಥ ಅಧಿಕಾರಿಗಳು ಇಲ್ಲೂ ಸಹಿತ ಬಂದು ಜನರ ಸಮಸ್ಯೆಯನ್ನು ಅಧ್ಯಯನ ಮಾಡಬೇಕಾಗಿತ್ತು ಅಂತೇಳಿ ಅಷ್ಟು ದೂರ ಹೋಗಿ ಅಧ್ಯಯನ ಮಾಡಿದರೆ ನಮಗೆ ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಆದರೆ ಇಲ್ಲೇ ಪಕ್ಕದಲ್ಲಿರುವಂತಹ ಇಂಡಿ ರಸ್ತೆಯಲ್ಲಿರುವಂತಹ ನಮ್ಮ ಭಾಗಕ್ಕೆ ಬಂದು ಒಂದು ಸರಿ ಅಧ್ಯಯನ ಮಾಡಿ ಏನು ಸಮಸ್ಯೆ ಆಗುತ್ತೆ ಅಂತ ಕೇಳ್ಕೊಳ್ಳಿ, ಅದಕ್ಕೆ ಪರಿಹಾರ ಏನು ಅಂತ ಕಂಡುಹಿಡಿಯಿರಿ, ಅಥವಾ ನಮಗೇನಾದರೂ ಸಲಹೆ ಸೂಚನೆಗಳನ್ನು ಕೊಡೋದಿದೆ ಕೊಡಿ ಅಂಥೇಳಿ ಅಲ್ಲಿ ಜನರು ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಮನವಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹಾಗಾಗಿನೇ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಅಲ್ಲಿ ಸ್ಥಳಕ್ಕೆ ಹೋಗಿ ಅಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋ ಬಗ್ಗೆ ಮನಗಂಡು ಅವ್ರಿಗೆ ಏನಾದರೂ ವ್ಯವಸ್ಥೆಯನ್ನು ಮಾಡಬೇಕು. ಜೊತೆಗೆ ಯಾರಿಗಾದ್ರೂ ಮೆಡಿಕಲ್ ಸಮಸ್ಯೆ ಆಗಿದ್ದಾರೆ, ಯಾಕಂದರೆ ಹೊಗೆಯಿಂದಾಗಿ ಬಹುತೇಕ ವಯಸ್ಸಾದವ್ರಿಗೆ, ಮಕ್ಕಳಿಗೆ ಬಹಳಷ್ಟು ಸಮಸ್ಯೆ ಎಲ್ಲ ಆಗಿತ್ತು. ಹಾಗಾಗಿ ಅವ್ರಿಗೆ ಆದರೂ ಭೇಟಿಯಾಗಿ ವೈದ್ಯರನ್ನು ಕರ್ಕೊಂಡೋಗಿ ಅವ್ರಿಗೆ ಏನಾದರೂ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದರೆ ಅದನ್ನು ಮಾಡೋ ಕೆಲಸವನ್ನು ಮಾಡಬೇಕು. ಬೇರೆ ಕಡೆ ಹೋಗಿ ಅಧ್ಯಯನ ಮಾಡಿ ಬಂದಿದ್ದಾರೆ, ಇಲ್ಲೂ ಸಹಿತ ಅಧ್ಯಯನ ಮಾಡಿ ನಮಗೊಂದು ಸಮಸ್ಯೆನ ಪರಿಹಾರವನ್ನು ಕಂಡುಕೊಡಿ ಅಂತೇಳಿ ಜನರು ಮನವಿ ಮಾಡ್ತಿದ್ದಾರೆ. ಅಧಿಕಾರಿಗಳು ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತೇಳಿ ಕಾಯ್ದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.